ಯಾರ್ಯಾರೆಲ್ಲ ನಮಗೆ ಇನ್ನೂ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿಲ್ಲ, ಅದಕ್ಕೋಸ್ಕರನೇ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರಲ್ಲ, ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಅಂದರೆ, ಅನ್ನಭಾಗ್ಯದ ಅಕ್ಕಿ ಹಣ ಅನ್ನುವಂಥದ್ದು ಬಂದಿರೋ ಅಂಥದ್ದು, ಆದರೆ ಕೇವಲ ಸೆಪ್ಟೆಂಬರ್ ತಿಂಗಳಿನ ಹಣ ಅನ್ನುವಂಥದ್ದು ಬಂದಿದೆ. ಅದು ಕೂಡ ಎಲ್ಲ ಜಿಲ್ಲೆಯವರಿಗೂ ಕೂಡ ಅಲ್ಲ, ನಾನು ಹೇಳುವಂತಹ ಈ ಜಿಲ್ಲೆಯವರಿಗೆ ಮಾತ್ರ ಸೆಪ್ಟೆಂಬರ್ನ ಹಣ ಅನ್ನುವಂಥದ್ದು, ಅಕ್ಕಿ ಹಣ ಅನ್ನುವಂಥದ್ದು ಬಂದಿರೋ ಅಂಥದ್ದು. ಹಾಗಾದರೆ ಈ ಜಿಲ್ಲೆಯಲ್ಲಿ ನೀವು ಕೂಡ ಇದ್ದೀರಾ ಇಲ್ವಾ, ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ತೇನೆ ಯಾವ್ಯಾವ ಜಿಲ್ಲೆಗಳಿಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ಅಂತ. ನಿಮಗೂ ಕೂಡ ಬಂದಿತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ಬಂದಿಲ್ಲ ಅಂತಂದರೂ ಕೂಡ ತಿಳಿಸಿ. ಸರಿ, ನಾನಿನ್ನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ದೀರಾ ಅಂತಂದರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇನ್ನು ಅಕ್ಕಿ ಹಣ ಬಂದಿಲ್ಲ ಅಂತ 4-5 ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾನೆ ಇದ್ರು. ಆದರೆ ಈಗ ಸೆಪ್ಟೆಂಬರ್ ಕಂತಿನ ಹಣ ಅನ್ನುವಂಥದ್ದು ಬಂದಿರೋ ಅಂಥದ್ದು, ಅದು ಕೂಡ ಈ ಜಿಲ್ಲೆಯವರಿಗೆ. ಸರ್ಕಾರ ಕೂಡ ಯಾವುದೇ ರೀತಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ. ಹೋಗ್ಲಿ ಅಕ್ಕಿ ಹಣನ ಸ್ಟಾಪ್ ಮಾಡಿದಾರಾ, ಇಲ್ಲ ಅಂದರೆ ಮುಂದೆ ಬರುತ್ತಾ, ಏನೂ ಕೂಡ ಹೇಳಿರಲಿಲ್ಲ. ತುಂಬಾ ಪೆಂಡಿಂಗ್ ಹಣ ಅನ್ನೋವಂಥದ್ದನ್ನು ಉಳಿಸ್ಕೊಂಡಿದ್ದಾರೆ ಅಕ್ಕಿ ಹಣವನ್ನು. ಆದರೆ ಇವಾಗ ಹೇಗಿದ್ದರೂ ಕೊಟ್ಟಿದ್ದಾರೆ. ಅದು ಯಾವ ಯಾವ ಜಿಲ್ಲೆಗಳಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ನಾನೀಗ ತಿಳಿಸ್ಕೊಡ್ತೇನೆ. ಬೆಂಗಳೂರು ನಗರ, ಬೆಳಗಾವಿ, ಬಾಗಲಕೋಟೆ, ಕೋಲಾರ, ಕೊಡಗು, ಚಿತ್ರದುರ್ಗ, ಹಾಸನ ಮತ್ತು ಚಾಮರಾಜನಗರ, ಈ ಎಲ್ಲ ಜಿಲ್ಲೆಗೂ ಕೂಡ ಸೆಪ್ಟೆಂಬರ್ ಕಂತಿನ ಹಣ ಅನ್ನುವಂಥದ್ದು ಬಂದಿದೆ. ನೀವು ಕೂಡ ಅದೇ ಜಿಲ್ಲೆಯವರಾಗಿದ್ದು ಇನ್ನೂ ಬಂದಿಲ್ಲ ಅಂತಂದರೆ ಇಲ್ಲ ಬಂದಿಲ್ಲ, ಫೇಕ್ ನ್ಯೂಸ್ ಆ ಥರ ಅನ್ನುವಂಥ ರೀತಿ ಹೇಳೋದಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಒಂದೇ ಸಲ ಹಾಕೋದಿಲ್ಲ, ಹಂತವಾಗಿ ಹಾಕ್ತಾರೆ. ಇವಾಗ ನೋಡಿದಿರಲ್ಲ, ಈ ಅಷ್ಟು ಜಿಲ್ಲೆಗಳಿಗೆ ಹಾಕಿರೋ ಅಂಥದ್ದು ಹಂತವಾಗಿ ಮೊದಲಿಗೆ 5 ಜಿಲ್ಲೆಗಳಿಗೆ ಮಾತ್ರ, ಇವಾಗ ಇಷ್ಟು ಜಿಲ್ಲೆಗಳಿಗೆ, ಇದೇ ರೀತಿಯಾಗಿ ಹಂತವಾಗಿ ಆಗ್ತಾ ಹೋಗ್ತಾರೆ. ನಿಮಗೂ ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಅಕ್ಕಿ ಹಣ ಅನ್ನುವಂಥದ್ದು ಬರುತ್ತೆ. ಇದು ಯಾರಿಗೆ ಬಂದಿಲ್ಲ ಸೆಪ್ಟೆಂಬರ್ ಹಣ ಅನ್ನುವಂಥದ್ದು, ಅವ್ರು ಇನ್ನು 5 ಕಂತಿನ ಹಣ ಅನ್ನುವಂಥದ್ದು ಬರಬೇಕಾಗಿರುತ್ತೆ. ಅಕ್ಕಿ ಹಣ ಸೆಪ್ಟೆಂಬರ್ದು ಬಂದಿತ್ತು ಅಂತಂದರೆ 4 ತಿಂಗಳ ಅಕ್ಕಿ ಹಣ ಅನ್ನುವಂಥದ್ದು ಬರಬೇಕಾಗಿರುತ್ತೆ. ಆದರೆ ಕೆಲವೊಂದಷ್ಟು ಜನ ಏನು ಹೇಳ್ತಿರ್ತಾರೆ ಅಂತಂದರೆ, ಒಂದು 8-9 ತಿಂಗಳಿಂದನೇ ನಮಗೆ ಅಕ್ಕಿ ಹಣ ಅನ್ನುವಂಥದ್ದು ಬಂದಿಲ್ಲ. ಈ ಥರ ಏನಾದರೂ ಇತ್ತು ಅಂತಂದರೆ ನೀವು ಆಹಾರ ಇಲಾಖೆಗೆ ಭೇಟಿ ನೀಡಿಬಿಟ್ಟು ಏನು ತಪ್ಪಾಗಿದೆ ನಿಮ್ಮ ಕಡೆಯಿಂದ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆವಾಗ ಅದನ್ನು ಸರಿ ಮಾಡಿಕೊಂಡ್ರೆ ನಿಮಗೂ ಕೂಡ ಅಕ್ಕಿ ಹಣ ಅನ್ನುವಂಥದ್ದು ಬರುತ್ತೆ. ಆದರೆ ನೋಡಿ ಸ್ನೇಹಿತರೆ, ಇವಾಗ ಅಕ್ಕಿ ಹಣ ಬರಬೇಕು ಅಂತ ಅಂದರೆ ಒಂದಷ್ಟು ಜನ ಏನು ರೇಷನ್ ತಗೊಳ್ಳೋದೇ ಇಲ್ಲ, ರೇಷನ್ ಅಂಗಡಿಗೆ ಹೋಗ್ಬಿಟ್ಟು ರೇಷನ್ ತಗೊಳ್ಳೋದೇ ಇಲ್ಲ, ಅಂಥವರಿಗೆ ಅಕ್ಕಿ ಹಣ ಬರೋದಿಲ್ಲ. ನೀವು ರೇಷನ್ ತಗೊಳ್ತಿದ್ದೀರಾ ಅಂತಂದರೆ ಅಂಥವರಿಗೆ ಅಕ್ಕಿ ಹಣ ಅನ್ನುವಂಥದ್ದು ಬರುತ್ತೆ. ಸೊ ಇದಿಷ್ಟು ಆಗಿತ್ತು ಸೆಪ್ಟೆಂಬರ್ ತಿಂಗಳಿನ ಅಕ್ಕಿ ಹಣ ಯಾವ ಯಾವ ಜಿಲ್ಲೆಯವರಿಗೆ ಬಂದಿದೆ ಅಂತ. ನಿಮಗೂ ಕೂಡ ಬಂದಿದ್ರೆ ಕಮೆಂಟ್ ಮಾಡಿ, ಬಂದಿಲ್ಲ ಅಂತಂದರೂ ಕೂಡ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.